ಒಂದೇ 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 ಬೋಲೋ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ
ವಂದೇ ವಂದೇ ರಾಷ್ಟ್ರ ರಕ್ಷಣೆ ಮಾಡುತ್ತಿರುವಂತ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಇರುವಂತಹ ಸೈನಿಕರಿಗೆ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಇರುವಂತಹ ಸೈನಿಕರಿಗೆ भारत माता की वंदे मातरम वंदे मातरम देशದ ವೀರ ಸೈನಿಕರಿಗೆ ನಮ್ಮ ದೇಶದ ವೀರ ಸೈನಿಕರಿಗೆ ನಮ್ಮ ದೇಶದ ವೀರ ಸೈನಿಕರಿಗೆ बोलो भारत माता के बोलो भारत माता के ಭಾರತ ಮಾತೆ ಸಿಂಧೂರ डॉक्टर जी ನಮ್ದೊಂದಗಿರಿ ಅಂತ ಅದಾಗಿತ್ತು जय किसान ಸೈನಿಕರಿಗೆ ಕರ್ಕೊಂಬ ಹೇಳ್ತೀನಿ. भारत माता की जय। भारत
माता की वंदे वंदे बोलो भारत माता की बोलो भारत माता की वंदे वंदे देशದ ವೀರ ಸೈನಿಕರಿಗೆ ನಮ್ಮ ದೇಶದ ವೀರ ಸೈನಿಕರಿಗೆ ನಮ್ಮ ದೇಶದ ವೀರ ಸೈನಿಕರಿಗೆ ಸಾರ್ವಜನಿಕರ ದುರ್ಮರಣಕ್ಕೆ ಕಾರಣ ಆದಂತ ಭಯೋತ್ಪಾದಕರಿಗೆ ತಕ್ಕ ಶಾಸ್ತಿಯನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ದೇಶದಲ್ಲಿ ಅತ್ಯಂತ ಯಶಸ್ವಿಯಾಗಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಮಾಡಿ ದೇಶಕ್ಕೆ ಬುಡಕ್ಕೆ ಬೆಂಕಿಯನ್ನು ಇಟ್ಟಂತ ನಮ್ಮ ಸೈನಿಕರಿಗೆ ಗೌರವಾರ್ಥವಾಗಿ ಇವತ್ತು ನಡೀತಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ತಿರಂಗ ಯಾತ್ರೆ ಒಂದು ರೀತಿ ಕಾರ್ಯಕ್ರಮ. ಇವತ್ತು ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ತೆಂಕಲ್ಗೂಡು ಬ್ರಹ್ಮನ್ ಮಠದ ಶ್ರೀಗಳಿರ್ಬೋದು, ಹೆಗ್ಗಡವಲ್ಲಿ ಬ್ರಹ್ಮನ್ ಮಠದ ಶ್ರೀಗಳಿರ್ಬೋದು, ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿರ್ತಕ್ಕಂಥ ಹಲವಾರು ಸಂಘಟನೆ ಮುಖಂಡರುಗಳಿರ್ಬೋದು, ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಅಶ್ವಥ್ರವರೇ, ಅದೇ ರೀತಿಯಲ್ಲಿ ಹರೀಶ್ ಅವರೇ, ನಮ್ಮ ಮಾಜಿ ಸೈನಿಕರ ಸಂಘದ ಎಲ್ಲ ಪದಾಧಿಕಾರಿ ಬಂಧುಗಳೇ, ಹಲವಾರು ರಕ್ಷಣಾ ವೇದಿಕೆ ದೇಶಭಕ್ತರಿದ್ದಾರೆ, ಭಾರತಾಂಬೆಯ ಮಕ್ಕಳಿದ್ದಾರೆ. ಇವತ್ತು ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಪ್ರಪಂಚನೇ ತಿರುಗು ನೋಡೋ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಂತ ಯಾವ್ದಾದ್ರು ರಾಷ್ಟ್ರ ಇದ್ರೆ ಅದು ಭಾರತ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಮ್ಮೆಲ್ಲರೂ ಕೂಡ ಗೊತ್ತಿರಬಹುದು, ಭಾರತ ಯಾವ ದೇಶದ ಮೇಲೂ ಕೂಡ ಯಾವತ್ತೂ ಕೂಡ ದಂಡೆತ್ತಿ ಹೋದಂತ ಉದಾಹರಣೆಗಳಿಲ್ಲ. ಇತಿಹಾಸದ ಪುಟಗಳಲ್ಲಿ ತೆಗೆದು ನೋಡ್ರೆ ಭಾರತ ಯಾವುದೇ ದೇಶದ ಮೇಲೆ ದಂಡೆತ್ತಿ ಹೋದಂತ ಉದಾಹರಣೆಗಳೇ ಇಲ್ಲ. ಆದರೆ ಯಾರು ಭಾರತದ ಮೇಲೆ ಬರ್ತಾರೆ ಅವ್ರು ಯಾವತ್ತೂ ಕೂಡ ಅವ್ರನ್ನ ಬಿಡಲ್ಲ ಅಂತಕ್ಕಂಥದ್ದು ಭಾರತದ ಇತಿಹಾಸ. ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ತನ್ನ ಧರ್ಮ ಯಾವುದು ಅಂತಕ್ಕಂಥದ್ದನ್ನ ಕೇಳಿ ತನ್ನ ಹೆಂಡತಿಯ ಮುಂದೆ ತನ್ನ ಹೆಂಡತಿಯ ಸಿಂಧೂರ ಅಳಿಸ್ತಕ್ಕಂಥ ಕೆಲಸವನ್ನ ಪಕ್ಕದ ಶತ್ರು ರಾಷ್ಟ್ರ ಮಾಡಿದೆ. ಶತ್ರು ರಾಷ್ಟ್ರಗಳ ರಾಡರ್ಗೆ ಕೈಗೆ ಸಿಗದಂತೆ ನಮ್ಮ ಕ್ಷಿಪಣಿಗಳು ಅವರ ದೇಶಕ್ಕೆ ನುಗ್ಗಿ ಅವರ ದೇಶದ ರಾಡರ್ ವ್ಯವಸ್ಥೆಯನ್ನು ಸಂಪೂರ್ಣ ಸರ್ವನಾಶ ಮಾಡಿದೆ. ಯೋಚನೆ ಮಾಡ್ಬೇಕು ನಿಮ್ಗೆ, ನಮ್ಮ ಕ್ಷಿಪಣಿ ಎಲ್ಲಿ ಬರ್ತದೆ ಅಂತ ನೋಡ್ಲಿಕ್ಕೂ ಸಮೇತ ಅವ್ರ ಕೈಲಾಗಿಲ್ಲ. ನಮ್ಮ ದೇಶದ ತಂತ್ರಜ್ಞಾನ ಯಾವ ಮಟ್ಟಿಗೆ ಮುಂದುವರೆದಿದೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಅವರ ದೇಶದ ಕ್ಷಿಪಣಿಗಳು ನಮ್ಮ ನೆಲಕ್ಕೆ ಬೀಳೋದ್ರ ಒಳಗಾಗಿ ಮೇಲೇನೆ ಉಡಾಯಿಸ್ತಕ್ಕಂಥ ತಂತ್ರಜ್ಞಾನವನ್ನ ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆಗೆ ಅಳವಡಿಸಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸಮಯ ಇತ್ತು ಭಾರತೀಯ ಸೇನೆ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿ ಇತ್ತು. ಆದ್ರೆ ಇವತ್ತು ಭಾರತೀಯ ಸೇನೆ ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠವಾಗಿದೆ. ನಮ್ಮ ಸೈನಿಕರು ಎಂತ ಸಂದರ್ಭದಲ್ಲೂ ಕೂಡ ಯಾವ ದೇಶದ ಮೇಲೂ ಕೂಡ ದಂಡೆತ್ತಿ ಹೋಗ್ತಕ್ಕಂಥ ಶಕ್ತಿ ನಮ್ಮ ಸೈನಿಕರಿಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ತಮ್ಮೆಲ್ಲರೂ ಕೂಡ ಗೊತ್ತಿರಬಹುದು, ಭಾರತ ಅಂದ್ರೆ ಸನಾತನ ರಾಷ್ಟ್ರ. ಇಲ್ಲಿರ್ತಕ್ಕಂಥರೆಲ್ಲರೂ ಕೂಡ 140 ಕೋಟಿ ಏನ್ ನಾವೆಲ್ಲರೂ ಇದೀವಿ ಭಾರತಾಂಬೆಯ ಮಕ್ಕಳು. ಆದ್ರೆ ದೇಶಕ್ಕೆ ಇಂಥ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ದೇಶದ ಜನತೆನೆ ನಮ್ಮ ಸೈನ್ಯ ಜೊತೆ ನಿಲ್ತಕ್ಕಂಥ ಕೆಲಸವನ್ನ ಹಿಂದಿಂದನೂ ಕೂಡ ಮಾಡಿದರೆ, ಈಗಲೂ ಕೂಡ ಮಾಡ್ತಾ ಇರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಅದರಲ್ಲೂ ಕೂಡ ಮೊನ್ನೆ ಪೆಹಲ್ಗಾಮ್ ಅಲ್ಲಿ ಆದಂತ ದಾಳಿ ಇದೆಯಲ್ಲ, ಇಡೀ ಭಾರತದ 140 ಕೋಟಿ ಜನರಲ್ಲೂ ಕೂಡ ರಕ್ತ ಕುದಿತಕ್ಕಂಥ ಸಂದರ್ಭನ ತಂದೊಡ್ಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು. ಹೆಣ್ಮಕ್ಳುಗಳು ಎಲ್ಲೋ ಒಂದು ಪ್ರವಾಸಕ್ಕೋಸ್ಕರ ಹೋದಂತ ಸಂದರ್ಭದಲ್ಲಿ ತನ್ನ ಜಾತಿಯನ್ನ ಕೇಳಿ, ತನ್ನ ಧರ್ಮವನ್ನ ಕೇಳಿ, ತನ್ನ ಹೆಂಡತಿ ಮುಂದೆ ಗಂಡನ್ನ ಗುಂಡಿಕ್ಕಿ ಹತ್ಯೆ ಮಾಡತಕ್ಕಂಥ ಕ್ರೂರ ಕೃತ್ಯವನ್ನ ಮಾಡಿರ್ತಕ್ಕಂಥ ಪಾಕಿಸ್ತಾನಕ್ಕೆ ಜೀವನದಲ್ಲಿ ಭಾರತದ ಕಡೆ ತಿರುಗಿ ನೋಡಬಾರ್ದು ಅಂತಕ್ಕಂಥ ಉತ್ತರವನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಸೇನೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ.
ಭಾರತದ ಶಕ್ತಿ ಯಾವ ಮಟ್ಟಿಗಿದೆ ಅಂತ ಹೇಳಿದ್ರೆ, ಇನ್ನೇನಾದ್ರೂ ಕೇವಲ 2-3 ದಿವಸ ಏನಾದ್ರೂ ಇದೇ ಯುದ್ಧ ಮುಂದುವರೆದಿದ್ರೆ ಪ್ರಪಂಚದ ಇತಿಹಾಸದಲ್ಲಿ ಪಾಕಿಸ್ತಾನ ಅಂತಕ್ಕಂಥ ರಾಷ್ಟ್ರ ನಕ್ಷೆಯಿಂದ ನಿರ್ನಾಮ ಆಗ್ತಾ ಇತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು. ಆದ್ರೆ ಯಾವಾಗ ಅಲ್ಲಿಯ ಸೇನಾ ಜನರಲ್ ನಮ್ಮ ಭಾರತದ ಸೇನಾ ಜನರಲ್ ಜೊತೆ ಮಾತಾಡಿ ಭಿಕ್ಷೆಯನ್ನ ಬೇಡಿ ಯುದ್ಧವನ್ನ ನಿಲ್ಲಿಸಬೇಕು, ಇಡೀ ನಮ್ಮ ಸಂಪೂರ್ಣ ವಾಯುನೆಲೆಗಳೇ ಧ್ವಂಸ ಆಗೋಗಿದ್ದಾವೆ ಅಂತ ಹೇಳಿದ್ರು, ನಮ್ಮ ಭಾರತದ ದೇಶದಲ್ಲಿ ಈ ಮಾನವೀಯತೆ ಅನ್ನೋದಿದೆ. ಆ ಮಾನವೀಯತೆ ಆಧಾರದ ಮೇಲೆ ಇವತ್ತು ಯುದ್ಧವನ್ನ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಿಲ್ಲಿಸಬೇಕಾಗಿ ಬಂತು. ನಾವೆಲ್ಲೂ ಕೂಡ ಪಾಕಿಸ್ತಾನ ಸಾರ್ವಜನಿಕರನ್ನ ಹತ್ಯೆ ಮಾಡಬೇಕು ಅಂತಾಗ್ಲಿ, ಸಾರ್ವಜನಿಕ ಸ್ಥಳವನ್ನ ಹತ್ಯೆ ಮಾಡಬೇಕು ಅಂತಕ್ಕಂಥದ್ದು ಭಾರತದ ಉದ್ದೇಶ ಆಗಿತ್ತಿಲ್ಲ. ನಮ್ಮ ಉದ್ದೇಶ ಇದ್ದಿದ್ದೊಂದೇ, ಭಯೋತ್ಪಾದಕರೆಲ್ಲಿದ್ದಾರೆ ಅಲ್ಲಿಗೆ ನುಗ್ಗಿ ಹೊಡಿತೀವಿ ಅಂತಕ್ಕಂಥದ್ದಿತ್ತು. ಅದಕ್ಕೆ ಉತ್ತರವನ್ನ ಸರಿಯಾಗಿ ನಾವು ಕೊಟ್ಟಿದ್ವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಭಾರತದ ಸೈನ್ಯ ತಾಕತ್ತು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಇವತ್ತು ನಮ್ಮ ಕ್ಷಿಪಣಿ ಬ್ರಹ್ಮೋಸ್ ಕ್ಷಿಪಣಿಯನ್ನ ತಗೊಳ್ಳಿಕ್ಕೆ ಹೊರದೇಶದವರು ಕ್ಯೂ ಅಲ್ಲಿ ನಿಂತಿದ್ದಾರೆ. ಚೈನಾ ಕೊಟ್ಟಂತ ವೆಪನ್ಸ್ ಯಾವ ರೀತಿ ಅಲ್ಲೇ ಬ್ಲಾಸ್ಟ್ ಆಗಿದೆ ಅಂತಕ್ಕಂಥದ್ದು ಕೂಡ ತಾವು ನೋಡಿದ್ದೀರಾ. ನಮ್ಮ ಹೊಡೆತಕ್ಕೆ ಚೈನಾ ವೆಪನ್ಗಳು ನಿಲ್ಲಿಕ್ಕಾಗಿಲ್ಲ. ನಾವು ಕೊಟ್ಟಂತ ಹೊಡೆತಕ್ಕೆ ಯಾವುದು ಕೂಡ ನಮ್ಮ ದೇಶದ ಗಡಿನೇ ದಾಟ್ಲಿಕ್ಕೆ ಸಾಧ್ಯ ಆಗಿಲ್ಲ. ಈ ನಿಟ್ಟಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಸೇನಾ ಕಾರ್ಯಾಚರಣೆಯನ್ನ ಮಾಡಿಸಿ ಆಪರೇಷನ್ ಸಿಂಧೂರ ಅಂತಕ್ಕಂಥ ಹೆಸರನ್ನು ಕೊಟ್ಟು ಅಲ್ಲೂ ಕೂಡ ನಮ್ಮ ಏನು ಹೆಣ್ಮಕ್ಳ ಸಿಂಧೂರ ಅಳಿಸ್ತಕ್ಕಂಥ ಕೆಲಸವನ್ನ ಮಾಡಿದರೆ, ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ನಮ್ಮ ಸೇನೆಗೆ ಅನಂತ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸೈನ್ಯಕ್ಕೆ ನೈತಿಕ ಬೆಂಬಲ ಕೊಡೋದ್ರ ಜೊತೆಗೆ ಸೈನ್ಯದ ಜೊತೆಗೆ 140 ಕೋಟಿ ಭಾರತೀಯರು ಕೂಡ ಇದ್ದಾರೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟೊಂದು ಕಾರ್ಯಾಚರಣೆ ಅತ್ಯಂತ ಯಶಸ್ವಿ ನಡೆದಿರ್ತಕ್ಕಂಥ ಮಾನ್ಯ ನರೇಂದ್ರ ಮೋದಿ ಅವರು ಕೂಡ ಅನಂತ ಧನ್ಯವಾದವನ್ನು ಹೇಳಿ, ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಇರ್ಬೋದು, ಎಲ್ಲಕ್ಕಿಂತ ಮುಖ್ಯವಾಗಿ ಏನ್ 27 ಜನರ ಹತ್ಯೆ ಆಗಿದೆ, ಆ ಕುಟುಂಬಕ್ಕೆ ಆತ್ಮಕ್ಕೆ ಶಾಂತಿಯನ್ನ ಕೊಡ್ಲಿ, ಅವ್ರಿಗೆ ದೇವರು ಆ ತಡ್ಕೊಳ್ತಕ್ಕಂಥ ಶಕ್ತಿಯನ್ನ ಕೊಡ್ಲಿ, ನಮ್ಮ ದೇಶಕ್ಕೆ ಹೋರಾಡ್ತಿರ್ತಕ್ಕಂಥ ಸೈನಿಕರಿಗೆ ಇನ್ನಷ್ಟು ಹೆಚ್ಚು ಶಕ್ತಿಯನ್ನ ಕೊಡೋಣ, ಇಡೀ ದೇಶ ಅವ್ರ ಪರವಾಗಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಆಗ್ಲಿಕ್ಕೆ ಈ ಕ್ಷೇತ್ರದ ಎಲ್ಲ ಸಾರ್ವಜನಿಕ ಬಂಧುಗಳು, ಎಲ್ಲ ಸಂಘಟನೆಗಳು